ಪರಿಸರ ದಿನಾಚರಣೆ ಅಂಗವಾಗಿ ಕಂದಹಳ್ಳಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಯಳಂದೂರು ತಾಲೂಕಿನ ಕಂದಹಳ್ಳಿ ಗ್ರಾಮದಲ್ಲಿ ಹಸಿರು ಪಡೆ ಯುವ ತಂಡದ ವತಿಯಿಂದ ಶುಕ್ರವಾರ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಗ್ರಾಮದ ಮಹದೇಶ್ವರ ಸರ್ಕಲ್ ಸುತ್ತಮುತ್ತ ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಸಿರು ಪಡೆ ಯುವ ತಂಡದ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿ ಪರಿಸರ ಸಂರಕ್ಷಣೆಗೆ ತಮ್ಮ ಬದ್ಧತೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಮುಖಂಡ ದೀಪಕ್ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಪರಿಸರ ದಿನಾಚರಣೆ ಅಂಗವಾಗಿ ಹಸಿರು ಪಡೆ ತಂಡವು ಗಿಡ ನೆಡುವ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರುತ್ತಿದೆ. ಚಾಮರಾಜನಗರ ಜಿಲ್ಲೆ ಶುದ್ಧ ಗಾಳಿ ಜಿಲ್ಲೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳನ್ನ ನೆಟ್ಟು ಅವುಗಳನ್ನ ಪೋಷಿಸುವ ಮೂಲಕ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಯಜಮಾನ್ ಮಹದೇವ ಸ್ವಾಮಿ, ಮಹೇಶ್, ಶಂಕರ್, ಅನಿಲ್, ಸ್ವಾಮಿ, ಶಿವು ಮತ್ತಿತರರು ಭಾಗವಹಿಸಿ ಯುವಕರು ಪರಿಸರ ಸಂರಕ್ಷಣೆಯ ಸಂಕಲ್ಪ ಕೈಗೊಂಡು ನೆಟ್ಟ ಸಸಿಗಳನ್ನು ಸಂರಕ್ಷಿಸುವುದಾಗಿ ತಿಳಿಸಿದ್ದಾರೆ. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಹಸಿರು ಸೇನೆ ಯುವಕರ ಪಡೆ ಪ್ರತಿ ವರ್ಷ 50 ಗಿಡವನ್ನು ನೆಟ್ಟು ಇಲ್ಲಿನ ವಾಯುಮಾಲಿನ್ಯವನ್ನು ತಡೆಗಟ್ಟಿ ಅದರಿಂದ ರಾಜ್ಯಾದ್ಯಂತ ವಾಯುಮಾಲಿನ್ಯ ಹೆಚ್ಚಾಗಿದ್ದರಿಂದ ಕಂದಹಳ್ಳಿ ಗ್ರಾಮದಲ್ಲಿ ಹಸಿರು ಕ್ರಾಂತಿ ಪಡೆಯಿಂದ ಸುಮಾರು ಇಲ್ಲಿವರೆಗೆ 500-600 ಗಿಡವನ್ನು ನೆಟ್ಟು ಮುಂದಿನ ದಿನಗಳಲ್ಲಿ 1000 ಗಿಡಗಳನ್ನು ನೆಡುವಂಥ ಹಸಿರು ಸೇನೆ ಯುವಕರ ಪಡೆ ನಿರ್ಧರಿಸಿದೆ. ಈ ಸಭೆಯ ಸಮಾರಂಭಗಳಲ್ಲಿ ಸಾಲುಮರಗಳ ಕುಮ್ಮಟ ಆಚರಿಸುತ್ತ ಪ್ರತಿ ವರ್ಷವೂ ನಾವು ಈ ಕಾರ್ಯವನ್ನು ಮುಂದೂಡುತ್ತಿದ್ದೇವೆ. ಹಾಗೂ ಈ ಚಾಮರಾಜನಗರ ಜಿಲ್ಲೆಯಾದಂಥ ಹಸಿರು ಗಿಡಗಳು ಮತ್ತು ಬಂಡೀಪುರದಂಥ ಸುತ್ತಮುತ್ತಲಿನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹಸಿರು ವಾತಾವರಣ, ಶುದ್ಧ ಗಾಳಿ ವಾತಾವರಣ ಇರುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಹಸಿರು ಯುವಕ ಪಡೆಯಿಂದ ಕಂದಹಳ್ಳಿ ಗ್ರಾಮದಿಂದ ನಡೆಸಿಕೊಂಡು ಬರ್ತಾ ಇದ್ದೀವಿ. ಕಂದಹಳ್ಳಿ ಗ್ರಾಮದ ಯುವಕರಿಂದ ಶುದ್ಧ ಗಾಳಿ ಮತ್ತು ಚಾಮರಾಜನಗರಕ್ಕಿಂತ ಪ್ರಥಮ ನಂಬರ್ 1 ಸ್ಥಾನದಲ್ಲಿ ಇಷ್ಟಪಡ್ತಿದ್ದೇವೆ. ಎಲ್ಲರೂ ಕಂದಹಳ್ಳಿ ಗ್ರಾಮದ ಯಜಮಾನರು ಮತ್ತು ಕುಲಸ್ಥರು